ಶಕುನಿ, ನೀನು ನಿನ್ನ ಹಠಭಾಗ್ಯ ಸಹೋದರ ಮುಂದೆ ನಿನ್ನ 99 ಮಂದಿ ಸಹೋದರರು ಕನಿಕರವಿಲ್ಲದೆ ಕತ್ತರಿಸಿ ರಕ್ತದ ಮಡುವಿನಲ್ಲಿ ತೇಲಾಡಿಸಿ ನಿನ್ನ ಗಾಂಧಾರ ವಂಶವನ್ನೇ ನಿರ್ಮೂಲ ಮಾಡಿದ ಆ ದುರುಳ ದುರ್ಯೋಧನ 99 ಮಂದಿ ಸಹೋದರನ್ನು ನೀನು ರಕ್ತದ ಮಡುವಿನಲ್ಲಿ ತೇಲಾಡಿಸ್ತೇನೆ ಎಂದು ಅಂದು ಆ ನಿನ್ನ ಹಠಭಾಗ್ಯ ಸಹೋದರ ಮುಂದೆ ನೀನು ವೈದ ಪ್ರತಿಜ್ಞೆ ಏನಾಯಿತು? ಏನಾಯ್ತು ಹಾರ್ಬಟ? ಸದ್ದು. ಏನಾಯ್ತು ಜಲ? ಸದ್ದು. ಶಕುನಿ ಸದ್ದು. ಈ ಸೌಬಲ ರಾಜ ಶಕುನಿಯ ಮಾತುಗಳನ್ನೇ ಅಲ್ಲೆಗೆಳೆಯುತ್ತಿರುವ ಅಧಮ ಮರುಳುಗಳೇ ಸದ್ದು. ಏಕಿ ಕುಕ್ಷಿ ಬಗೆವ ಕುಹಕ ಕಂಠದ ಕರ್ಕಶ ಕೇಕೆ ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತ ತಾಂಡವ ಅಖಂಡ ಭರತ ಖಂಡವನ್ನೇ ತನ್ನ ಕುಕ್ಷಿಕತೆಯಿಂದ ತಲ್ಲಡಿಸುವಂತೆ ಮಾಡಬಲ್ಲ ಪ್ರವೀಣ ಕಪಟ ದ್ಯೂತ ವಿದ್ಯೆ ವಿಶಾರದ ಈ ಶೌಬಲ ರಾಜ ಶಕುನಿಯೊಡನೆ ನಿಮ್ಮೆಲ್ಲರ ಸರಸ ಸಲ್ಲಾಪ ನನ್ನ ಗಾಂಧಾರ ವಂಶಕ್ಕೆ ಕಾರಣಕರ್ತರಾದ ದುರ್ಮರ್ತ ದುರ್ಜಾತ ದುರುಳ ದುರ್ಯೋಧನನೇ ಕೇಳು. ನಿರಪರಾಧಿಗಳಾದ ನನ್ನ ಗಾಂಧಾರ ವಂಶೋದ್ಧಾರಕರಾದ 99 ಮಂದಿ ಸಹೋದರರನ್ನು ನನ್ನನ್ನು ನನ್ನ ಜನ್ಮದಾತನನ್ನು ನಿನ್ನ ಕಗ್ಗತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಅಂಶಗಳನ್ನು ಸ್ಮರಿಸಿಕೊಂಡರೆ ಹಬ್ಬ ಕೋಟಿ ಕಟಾರಿಗಳೇ ನನ್ನ ಹೃದಯವನ್ನು ನಾಟಿದಂತಿದೆ. ನೀನು ನಮ್ಮೆಲ್ಲರಿಗೂ ನೀಡುತ್ತಿದ್ದ ಒಂದು ಇಡೀ ಅನ್ನ, ಒಂದು ಒಳಲು ನೀರು, ಅದೆಲ್ಲವನ್ನೂ ನನ್ನ ಸಹೋದರರು ನನಗೆ ಕೊಟ್ಟು ನಿನ್ನ ಸರ್ವನಾಶದ ಹೊಣೆಯನ್ನು ನನಗೊಪ್ಪಿಸಿ ತಾವೆಲ್ಲರೂ ಉಪವಾಸವನ್ನು ಮಾಡಿ ಒಬ್ಬೊಬ್ಬರಾಗಿಯೇ ಹತರಾಗಿ ಹೋದರು. ದುರ್ಯೋಧನ ಒಬ್ಬೊಬ್ಬರಾಗಿಯೇ ಹತರಾಗಿ ಹೋದರು. ಅವರ ಚಿರಶೂನ್ಯ ದೃಷ್ಟಿಯು ಈ ನನ್ನ ಸ್ತುತಿಪಟಲದಿಂದ ಅಳಿಯದೆ ಉಳಿದು ನಿನ್ನ ನಿರಂತರ ಯಾತನೆಯಿಂದ ಬೆಂದು ನೊಂದು ಕುಂದು ಕುಕ್ಷವಾಗಿರುವ ಈ ನನ್ನ ದೇಹವನ್ನು ಅಣು ಅಣುವಾಗಿ ಛಿದ್ರಿಸಿ ತುಂಡರಿಸಿ ನೋಡಿದರು ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಪ್ರತಿಕಾರಕ್ಕೆ ಪ್ರತಿಕಾರ ಎಂಬ ವಾಕ್ಯಗಳೇ ಹೊರತು ಮತ್ತಾವ ಆಸೆ ಆಕಾಂಕ್ಷಿಗಳು ಎನ್ನನ್ನು ಆಲಿಸಲು ಸಾಧ್ಯವಿಲ್ಲ. ಅಂದಿನ ಈ ನನ್ನ ಸಹ ಹೃದಯ ಕಠೋರವಾಗಿದೆ.
ಹಸಿವಿನಿಂದ ಸೆಳೆದು ನಿಂತ ಕಾಳ ಸರ್ಪವಾಗಿದ್ದೇನೆ. ತಮ್ಮಂದಿರ ಚಿನ್ನ ಮುಂಡಲಗಳಿಂದ ನರಕದಲ್ಲಿ ನಿಮ್ಮನ್ನು ನಿರಾಜನಗೊಳಿಸುವೆನು. ನಾನು ದುಷ್ಟ ದುರ್ವಿಧಿಯ ಅಟ್ಟಾಸದಿಂದ ಮೆರೆದಿರುವ ದುರ್ಯೋಧನೇ ಕೇಳು. ನಾನು ಸಹ ನಿನ್ನಂತೆಯೇ ನನ್ನ 99 ಮಂದಿ ಸಹೋದರರನ್ನೊಳಗೂಡಿ ಏಕಚಕ್ರಾಧಿಪತಿಯಾಗಿ ಮೆರೆಯಬಹುದಿತ್ತು. ಆದರೆ ನಿನ್ನ ಕುಟಿಲ ತಂತ್ರದಿಂದ ಅದು ನಾಶವಾಯಿತು. ಎಷ್ಟು ದಿನವೋ ನಿನ್ನ ಅಧಿಕಾರ ನನ್ನದು ಎಂದು ಕೊಬ್ಬಿ ಮೆರೆಯುತ್ತಿರುವ ದುರ್ಯೋಧನೆ ಕೇಳು. ಅಧಿಕಾರ ನನ್ನದೆಂದು ಕೊಬ್ಬಿ ಮೆರವೆಯ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಪಾಪಿ ನಾನು ನೋಡುವೆ, ನೀಚ ನಾನು ನೋಡುವೆ, ದುಷ್ಟ ನಾನು ನೋಡುವೆ. ಅಧಿಕಾರ ನನ್ನದೆಂದು ಕೊಬ್ಬಿ ಮೆರವೆಯ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಪಾಪಿ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ದರೆಯಾಳೋ ಆಟ ಇದೆ ನನ್ನ ಮನದಲ್ಲಿ, ದರೆಯಾಳೋ ಆಟ ಇದೆ ನನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಮೋಸವಿದೆ ನನ್ನ ಎದೆಯಲ್ಲಿ. ನನ್ನದು ತಪ್ಪ, ಇದು ನಿನ್ನದು ತಪ್ಪ, ಇಲ್ಲ ನನ್ನದು ತಪ್ಪ. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ, ಓ ಬ್ರಹ್ಮನ ತಪ್ಪ. ಅಧಿಕಾರ ನನ್ನದೆಂದು ಕೊಬ್ಬಿ ಮೆರವೆಯ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಪಾಪಿ ನಾನು ನೋಡುವೆ, ನೀಚ ನಾನು ನೋಡುವೆ, ದುಷ್ಟ ನಾನು ನೋಡುವೆ. ಸೂರದನ್ನುವ ಹಿಡಿದು ನಿಲ್ಲುವ ಧೀರ ಪಾಟನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಅಯ್ಯೋ ಪಾಪ ಕರ್ಣ, ಸೂರದನ್ನುವ ಹಿಡಿದು ನಿಲ್ಲುವ ಧೀರ ಪಾಟನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ತನ್ನ ಗದೆಯಿಂದ ನಿನ್ನ ತೊಡೆಯ ಕುಟ್ಟಿಕೊಳ್ಳುವನು, ತನ್ನ ಗದೆಯಿಂದ ನಿನ್ನ ತೊಡೆಯ ಕುಟ್ಟಿಕೊಳ್ಳುವನು. ಇದು ನಿನ್ನದು ತಪ್ಪು, ಇಲ್ಲ ನನ್ನದು ತಪ್ಪು. ಇದು ನಿನ್ನದು ತಪ್ಪು, ಇಲ್ಲ ನನ್ನದು ತಪ್ಪು.
ಅಧಿಕಾರ 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 ನನ್ನದೆಂದು ಒಪ್ಪಿ ಮೆರವೆಯ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು ಪಾಪಿ ನಾನು ನೋಡು ನೀಚ ನಾನು ನೋಡುವೆ. ಗತಸ್ಮರಣೆಯಿಂದ ಭವಿಷ್ಯವು ಅಲಕ್ಷ್ಯವಾಗುವಂತೆ ಹಾಗೆ ಹೋಗಿದ್ದನ್ನು ಚಿಂತಿಸಿ ಪ್ರಯೋಜನವೇನು? ಅಂತೆ ನಾನು ಸಹ ನಿನ್ನಲ್ಲಿಯೇ ಸೇರಿಕೊಂಡು ಮುಳ್ಳನ್ನು ಮುಳ್ಳಿಂದಲೇ ಕೀಳಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನಾಣ್ಣುಡಿಯನ್ನು ಅನುಸರಿಸಿ ನಿನ್ನನ್ನು ಅಡಿಗಡಿಗೂ ಅಡ್ಡದಾರಗೆಳೆಸಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ನಿನ್ನ ತಮ್ಮಂದಿರೆಲ್ಲರೂ ನಾಶವಾಗುವಂತೆ ಮಾಡದಿದ್ದರೆ ಕಪಟ ದ್ಯೂತ ವಿದ್ಯ ವಿಶಾರದ ಈ ಶೌಬಲ ರಾಜ ಶಕುನಿಗೆ ಎಲ್ಲಿ ಅದು ಶಾಂತಿ, ಎಲ್ಲಿ ಮನಃಶಾಂತಿ? ಗೌರವೇಶ್ವರ ದಗದಗ ನೆತ್ತಿದೆ ದೇಶದ ಜ್ವಾಲೆ ದಹಿಸುತ್ತಿದೆ ಲೋಕ ಕರಾಳೆ. ದಗದಗ ನೆತ್ತಿದೆ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ. ದಗದಗ ನೆತ್ತಿದೆ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ. ಅರಳಿದ ಜಾವು ಎಲ್ಲೆಲ್ಲೂ ಉಳಿಯುವುದೆಂತೋ ಕುರುವಂತಜರು, ಹರಡಿದ ಜಾವು ಎಲ್ಲೆಲ್ಲೂ ಉಳಿಯುವುದೆಂತೋ ಕುರುವಂತಜರು. ದಗದಗ 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 ನೆತ್ತಿದ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಹಸ್ತಿನಾವತಿಯ ತೆರೆಯೊಳಗಿಟ್ಟನು. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಹಸ್ತಿನಾವತಿಯ ತೆರೆಯೊಳಗಿಟ್ಟ. ಅಣ್ಣ ತಮ್ಮಂದಿರು ನೂರರು ನಾವು ನಮಗೊದಗಿತ್ತು ಸೆರೆಮನೆ ಸಾವು. ಅಣ್ಣ ತಮ್ಮಂದಿರು ನೂರರು ನಾವು ನಮಗೊದಗಿತ್ತು ಸೆರೆಮನೆ ಸಾವು. ದಗದಗ ದಗದಗ ನೆತ್ತಿದ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ. ನೂರಲ್ಲೊಬ್ಬನೇ ಉಳಿದಿರನ್ನೀಗ ತೀರಿಸಲನ್ನು ಜರ ಸಾಲವ ಬೇಗ. ನೂರಲ್ಲೊಬ್ಬನೇ ಉಳಿದಿರನ್ನೀಗ ತೀರಿಸಲನ್ನು ಜರ ಸಾಲವ ಬೇಗ. ಎಮ್ಮರವಾಗಿದೆ ಎಣ್ಣೆಯ ಸೇಡು ಸ್ಮಶಾನವೆನ್ನುವುದು ಕೌರವ ನಾಡು. ಎಮ್ಮರವಾಗಿದೆ ಎಣ್ಣೆಯ ಸೇಡು ಸೇಡು ಸೇಡು. ಎಮ್ಮರವಾಗಿದೆ ಎಣ್ಣೆಯ ಸೇಡು ಸ್ಮಶಾನವೆನ್ನುವುದು ಕೌರವ ನಾಡು. ಎಮ್ಮರವಾಗಿದೆ ಎಣ್ಣೆಯ ಸೇಡು ಸ್ಮಶಾನವೆನ್ನುವುದು ಕೌರವ ನಾಡು. ದಗದಗ 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 ನೆತ್ತಿದ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ. ದಗದಗ ನೆತ್ತಿದ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ. ದಗದಗ ದಗದಗ ದಗದಗ. ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ಆಗುವ ಹಿಂಸೆಯು ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ತೋಕದಿಂದ ದಹಿಸುತ್ತ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವವರಿಲ್ಲದೆ ನರಕದ ಮಾರ್ಗವನ್ನೇ ಇಳಿಸುವೆನು, ನರಕದ ಮಾರ್ಗವನ್ನೇ ಇಳಿಸುವೆ.
ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಶಕುನಿ. ಆ ನಿನ್ನ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಈ ನಿನ್ನ ಸಹಾಯಕ್ಕೆ ಹೊರಟರೆಂದು ದೂತನು ಈ ದಿನ ಸಮಾಚಾರವನ್ನು ತಂದನಲ್ಲವೇ ಕೌರವೇಶ್ವರ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ವೀರನು. ತನ್ನೆರಡು ತೋಳ್ಪಳಗಳಿಂದ ಇಡೀ ಪಾಂಡವರನ್ನೇ ಎದುರಿಸಬಲ್ಲನು. ಆದರೆ ಈ ಜಾತಿ ಹಿಂಸೆ, ಸುಯಿತ ಕಲಹ ಇದು ಉಚಿತವೇ ಮಾವ? ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಅವನ ಮಾತನ್ನು ನಾನು ನಿರಾಕರಿಸಿ ಬಿಟ್ಟೆನು ಮಾವ. ಓ ನನ್ನ ಮಗುವೇ ಕೌರವೇಶ್ವರ ಮಾವ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತು ನಿನಗೆ ಪರಿಗ್ರಹವಲ್ಲ ಬಿಡು ಕೌರವೇಶ್ವರ. ಮಾವ ಗ್ರಜ ಸೋದರ ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ನೀಕ್ಷಣ. ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ನೀಕ್ಷಣ. ಮದವ ಮುರಿವೆ ನೀಕ್ಷಣ. ಮದವ ಮುರಿವೆ ನೀಕ್ಷಣ. ಪುಂಡರನ್ನು ಭೇದಿಸಿ ಚಲವ ಜಯಿಸಿ ಮೆರವೆನ. ಪುಂಡರನ್ನು ಭೇದಿಸಿ ಚಲವ ಜಯಿಸಿ ಮೆರವೆನ. ಮೊದಲು ಮೆರವಾದ ಮರಂಚಿರವ ಕಳೆದು ಚಿರವ ಕಡೆದು ತರುವೆನ. ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ನೀಕ್ಷಣ. ಮದವ ಮುರಿವೆ ನೀಕ್ಷಣ. ಮದವ ಮುರಿವೆ ನೀಕ್ಷಣ. ಅಗ್ರಜ ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾತಃಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತಣ್ಣ. ಶಾಂತಿ ಸಂಧಾನವನ್ನು ನಡೆಸುವನಂತೆ. ಏನು ಸಹೋದರ? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ ಸಹೋದರ, ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಏಕೆ ಸಹೋದರ? ಅಗ್ರಜಾನ್ವಿತಕ್ಕೆ ಯದು ನಂದನನು. ಅಗ್ರಜಾನ್ವಿತಕ್ಕೆ ಯದು ನಂದನನು. ದರಿದ್ರಾನ್ವಿತ ಗೆಳೆಯ ವಿದುರನಂ ಸಂಧಿಸಲ್. ಕೌರವೇಶ್ವರ ಕನಕುಟೀರಕ್ಕೆ ಹೋಗಿರ್ಪನೈ. ಸೈಸದ ಸದಳವು ಎನಗೆ ಅಗ್ರಜ. ಸಹೋದರ, ಆಗಲೇ ರಾಜಪ್ರಸಾದವನ್ನು ದಾಟಿ ದರಿದ್ರ ವಿದುರನ ಮುರುಕು ಜೋಪಡಿಯನ್ನ ಆಶ್ರಯಿಸಿರುವನಂತೆ. ನೋಡಿದೀಯ ಅಣ್ಣ, ಎಷ್ಟೊಂದು ಅವಹೇಳನ, ಎಷ್ಟೊಂದು ಅವಹೇಳನ. ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪರಾಧೀನನು. ವಿದುರನಂತಹ ಭಕ್ತರು ಆತನಿಗೆ ಮತ್ತಿನ್ಯಾರಿರುವರು? ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ, ನಡೆ ತಮ್ಮ. ಅಗ್ರಜ ಸಹೋದರ, ಅವನು ರಾಯಭಾರಿಯಾಗಿ ಬಂದವನು ರಾಜ ಮರ್ಯಾದೆಯನ್ನು ತಿರಸ್ಕರಿಸುವುದು ಅಪಮಾನಕರ. ಇಷ್ಟಲ್ಲದೆ ಕುಲಚರವೆಂಬ ಕದೆ ಹಿಡಿದವರ ಪಂಥ ಆ ಪಂಡ ಭೀಮನ ಗುಂಡಿಗೆಯನ್ನು ಸೀಳಿ ಸ್ನಾನ ಮಾಡದೆ ಕೊನೆಗೊಳ್ಳದು. ಹೀಗಿರುವಾಗ ಸತ್ಕಾರವಂತೆ ಸತ್ಕಾರ. ಅಗ್ರಜ ಸಹೋದರ, ನನಗೊಪ್ಪದು ಒಪ್ಪದು ಒಪ್ಪದು. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಕಳ್ಳ ಕೃಷ್ಣನ ಕುಪ್ಪಳ ಜಾಲದ ಮರ್ಮವ ತಿಳಿಯುವುದ ಕದಳವೇ. ಕಳ್ಳ
ಕುಮುಟ ಜಾಲದ ಮರ್ಮವ ತಿಳಿಯುವುದಲ್ಲವೇ? ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿರುವುದೇ ನಮಗೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿರುವುದೇ ನಮಗೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಕಲ್ಲಯ್ಯರ ಕೊಲ್ಲನ ಮರ್ಮವ ಅರಿಯದೆ ಈ ಪರಿಗುಡುವುದೇ. ಇಲ್ಲ ಇಲ್ಲ ಸಹೋದರ. ಕಲ್ಲಯ್ಯರ ಕೊಲ್ಲನ ಮರ್ಮವ ಅರಿಯದೆ ಈ ಪರಿಗುಡುವುದೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಸಹೋದರ ಸಹೋದರ ಸಹೋದರ, ಅಭಿಮಾನಿಶಾಲಿಯಾದ ನನ್ನ ಪ್ರೀತಿಯ ಸಹೋದರ, ನಿನ್ನನ್ನು ಸಮಾಧಾನ ಪಡಿಸಲು ನನ್ನಿಂದಲೂ ಒಂದೊಂದು ಸಾರಿ ದುಸ್ಸಾಹಸವೆನಿಸುವುದಲ್ಲ. ನೋಡಿದೆಯಾ ಮಾವ? ನೋಡಿದೆಯಾ? ಮದಗಜಗಳೆಷ್ಟಿದ್ದರೂ ಈ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲದೆ ಆಗಬಲ್ಲದೆ. ಈಗ ಏನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಯುದ್ಧವೇ ಸಿದ್ಧವೆಂದು ಪ್ರತಿಭಟಿಸಲೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಹಾಗಿದ್ದ ಪಕ್ಷದಲ್ಲಿ ಈ ಕೌರವೇಶ್ವರನ ವೈಭವವನ್ನು ತೃಣೀಕರಿಸಿ ಆ ವಿದುರನ ಮುರುಕು ಕುಟೀರವನ್ನು ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ ಬೇರೆ. ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಕನಾಗಿ ಈ ಅಪಮಾನವನ್ನು ಹೇಗೆ ಸಹಿಸುವೆ ಕೌರವೇಶ್ವರ? ಮಾವ, ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇಕೆ? ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಕೃಷ್ಣನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವನು. ಶಿಶುಪಾಲ, ಜರಾಸಂಧ ನಿನಗೆಂತಹ ಮಿತ್ರರಾಗಿದ್ದರು? ಒಳ್ಳೆಯ ಮಿತ್ರರಾಗಿದ್ದರು ಮಾವ. ಕಾರಣವಿಲ್ಲದೆ ಅವರನ್ನೇ ಸಂಹರಿಸಿ ಕಂಸನನ್ನು ಒದಿಸಿ ಹರುಳು ಮರಳು ಮುದಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿರಿಸಿ ರಾಜ್ಯಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂತಹವನಿಗೆ ಮನ್ನಣೆ ಕೌರವೇಶ್ವರ. ಹಾಗಾದರೆ ನನ್ನನ್ನು ದ್ವಾರಕೆಗೆ ಕಳಿಸಿದೇಕೆ ಮಾವ? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಯುದ್ಧದ ಸಹಾಯವನ್ನು ಬೇಡುವುದು ಈ ಚಂದ್ರಕುಲ ಚಕ್ರೇಶ್ವರನಿಗೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಏನಾ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವನ್ನಾಡಬಹುದಲ್ಲವೇ? ನಿಜ ಮಾವ. ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶಪಡಿಸುವ ಸುಯೋಗವು ನಿನಗೊದಗಿರುವುದು. ಕೃಷ್ಣನೇನಾದರೂ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬಹುದಿತ್ತು. ಆದರೆ ಆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದನು ಕೌರವೇಶ್ವರ. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಆಗಿರಬಹುದು. ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಂಡವರನ್ನು ಕೃಷ್ಣನಿಂದ ಬೇರ್ಪಡಿಸಲಾಗದು ಕೌರವೇಶ್ವರ. ಏಕೆ ಮಾವ? ಪಾಂಡವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು ಇರಬಹುದು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಅಸಂಭವ. ಅಲ್ಲವಯ್ಯ, ಪಾಂಡವರು ಪಗಡೆ ಆಟದಲ್ಲಿ ಸೋತಾಗಲೇ ಅವರಿಗೆ ರಾಜ್ಯದ ಮೇಲಿದ್ದ ಹಕ್ಕು ಬಾಧ್ಯತೆಗಳು ನಷ್ಟವಾದವು. ಪುನಃ ಅದನ್ನು ಹೊಂದುವುದೆಂದರೇನು? ಸಾಧ್ಯವಿಲ್ಲ ಮಾವ. ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಈ ಕುರುಭೂಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ಉಚಿತವಲ್ಲ.
ಪಾಂಡವರೇನಾದರೂ ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ರಾಜ್ಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಏಕಿ ದೈನ್ಯ ವೃತ್ತಿ, ದೇಹಿ 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 ಎಂದು. ಸರಿಯಾಗಿ ಹೇಳಿದೆ ಸೋಬಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಸ್ಥಳವನ್ನು ಸಹ ಕೊಡುವುದಿಲ್ಲ ಮಾವ. ಅಷ್ಟು ಮಾತ್ರವಲ್ಲವಯ್ಯ, ಸಂಧಿಯ ನೆಪದಿಂದ ಭಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರ್ತಿರಲ್ಲ ಕಳ್ಳ ಕೃಷ್ಣ, ಅವನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನು ಮಾವ ನಿನ್ನ ಸಲಹೆ? ಎಲ್ಲಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು ಮಾವ. ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಯಾವ ಕಾರ್ಯವನ್ನು ಸಹ ಮಾಡುವುದಿಲ್ಲ ಮಾವ. ಆರು ಎದುರಿಸಬಲ್ಲವರು ಈ ಚಲದಂಕ ಮಲ್ಲನನ್ನ ಯಾರು ನನ್ನೆದುರಿಸಬಲ್ಲವರು? ಆರು ಎನ್ನೆದುರಿಸಬಲ್ಲವರು ಈ ಚಲದಂಕ ಮಲ್ಲನನ್ನ ಆರು ಎನ್ನೆದುರಿಸಬಲ್ಲವರು? ಮಾವ ಗಡ ನಡುಗಿಸಿ ಬ್ರಹ್ಮಾಂಡವನೇ ಪರದಿ ಆಳುವೆ ಭರತ ಕಂಡವ. ಗಡ ನಡುಗಿಸಿ ಬ್ರಹ್ಮಾಂಡವನೇ ಪರದಿ ಆಳುವೆ ಭರತ ಕಂಡವ. ಅದಮ ಪಾಂಡವರ ಮಲವನ್ನು ಮುರಿದು ಆರು ನನ್ನೆದುರಿಸಬಲ್ಲವರು ಈ ಕಲದಂಕ ಮಲ್ಲನನ್ನು ಆರು ಅವನಾರು ಎನ್ನಾರು ನನ್ನೆದುರಿಸಬಲ್ಲವರು? ನಡೆ ಮಾವ, ಹೋಗೋಣ. ನಡೆ ಕೌರವೇಶ್ವರ, ನಡೆ. ನನ್ನ ಸಲಹೆಯನ್ನೇ ಕೇಳುತ್ತಿರು. ಆದಷ್ಟು ಬೇಗ ನಿನ್ನ ಕಾರ್ಯವನ್ನು ನಾನೇ. ಕೊಬ್ಬಿದ ಕುರಿಯನ್ನು ಹೊಬ್ಬಿದ ರಣಮಾರಿಯ ಮುಂದೆ ಬಲಿ ಕೊಟ್ಟ ಹಾಗೆ ನಿನ್ನನ್ನು ನಾ ಬಲಿ ಕೊಡದಿದ್ದರೆ ನಾನು ಶಕುನಿಯೇ. ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನು ತಿಳಿಯದ ಮೂಢ ಕೇಳು. ಶಾ ಎಂದರೆ ಶಕ್ತಿ ಪ್ರಧಾನನಾದ, ಕು ಎಂದರೆ ಹೇ ನಿನ್ನ ಕುರುಕುಲವನ್ನು, ನೀ ಎಂದರೆ ನಿಮ್ಮವರಿಂದಲೇ ನಿರ್ನಾಮ ಮಾಡುವವನೇ ಶಕುನಿ. ಆಗ ಶಕುನಿಗೆ ಆನಂದ, ಪರಮಾನಂದ, ಮಹಾನಂದ, ಆನಂದ ಆನಂದ. ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ ಆನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ ಆನಂದ. ಗುರು ಪಾಂಡವರ ಸಂಗ್ರಾಮ, ಗುರುಕುಲ ವಂಶದ ನಿರ್ನಾಮ.
ಕೌರವಕ್ಕೆ ಅಪಜಯ, ನಾಗಶಕುನಿಗೆ ಆನಂದ, ಪರಮಾನಂದ. ಕೌರವ ಆನಂದ ಆನಂದ, ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ ಆನಂದ. ಸೇಡಿನ ಸರ್ಪದ ಎಡೆಮೆಟ್ಟಿ ಸರಸವನಾಡಲು ಬಯಸುವೆಯ. ಸೇಡಿನ ಸರ್ಪದ ಎಡೆಮೆಟ್ಟಿ ಸರಸವನಾಡಲು ಬಯಸುವೆಯ. ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನ ಹೊಂದುವೆ. ಆನಂದ ಆನಂದ, ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ ಆನಂದ. ಕೌರವ ಗುರಿಯನ್ನು ಒಪ್ಪಿಸುವೆ, ಆ ಗುರಿಯನ್ನು ರಣದೊಳು ಬಲಿಕೊಡುವೆ. ಕೌರವ ಗುರಿಯನ್ನು ಒಪ್ಪಿಸುವೆ, ಆ ಗುರಿಯನ್ನು ರಣದೊಳು ಬಲಿಕೊಡುವೆ. ತರ್ಪಣ ನೀಡುವೆ ಸೋದರರೇ, ನೆಮ್ಮದಿ ಹೊಂದಿರಿ ನೀವಿನ್ನು. ಆನಂದ ಆನಂದ, ಈ ಶಕುನಿಗೆ ಪರಮಾನಂದ, ಕುರುಕ್ಷೇತ್ರದಿಂದ ಆನಂದ. ಪರಮಾತ್ಮ, ನಾನು ಮಾಡಿದ ಕರ್ಮದ ಫಲವು ಬಹಳ ವಿಶೇಷವಾಗಿರುವುದು. ಎಂದಿಗೆ ಪರಮ ಪುರುಷನು ಅಭಯಸ್ಥ ನೀಡುವನು. ಯಾವಾತನು ಸಕಲ ಜೀವಿಗಳಿಗೆ ಆದಾದನು, ಸಮಸ್ತಕ್ಕೂ ಕರ್ತನು ಅಂತ ಮಹಿಮಾ ಪುರುಷನ ನೋಡಲು ಹಗಲೆಲ್ಲೂ ತಪಸ್ಸನ್ನು ಆಚರಿಸಿ ಜಡಶಿಲೆಯಾಗಿ ಬಿದ್ದಿದ್ದ ಅಹಲ್ಯೆಯ ಶಾಪವು. ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪ್ತಿಯಾದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನ ಬಳಿಗೆ ಬರುವಾಗ ದೀನನಾದ ನನ್ನನ್ನು ಜಾಪಿಸಿಕೊಳ್ಳುವನೇ ಪರಮಾತ್ಮ. ನಿನ್ನ ಮಂಗಳ ಸ್ವರೂಪವನ್ನು ಅರಿತು ಸಿದ್ಧಿಯನ್ನು ಪಡೆಯುವ ತನಕ ನಾನು ಈ ಸ್ಕಿಲ್ನಲ್ಲಿ ನನ್ನ ಪ್ರಾಣವನ್ನು ಧರಿಸುವೆನು ಪರಮಾತ್ಮ. ಇದು ನಿನಗಲ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಪರಮಾತ್ಮ ವಾಸುದೇವ, ಕೃಷ್ಣ ಮುಕುಂದ ಮಧುಸೂದನ ಮುರಾರಿ ಪ್ರಭೋ ಪ್ರಭೋ.
ವಾಲ್ಜಮಾಲಾ ಶಿರೋಮಣಿ ವಿದುರ ಪರಮಾತ್ಮ ಧನ್ಯನಾದೆ ವಾಸುದೇವ ಧನ್ಯನಾದೆ. ನಾನಾದೆ ಇಂದಿಗೆ ಮಹಾಧನ್ಯ ದೇವಾದಿ ದೇವನ ದರ್ಶನದಿಂದ ದೇವಾದಿ ದೇವನ ದರ್ಶನದಿಂದ ನಾನಾದೆ ಇಂದಿಗೆ ಮಹಾಧನ್ಯ ಭಾಗ್ಯಗಳು ಎಲ್ಲವೂ ಸೋಯ ಅರಿಯನು ನೋಡಿದ ನಾನೇ ಧನ್ಯ ಭೋಗ ಭಾಗ್ಯಗಳು ಎಲ್ಲವೂ ಸೋಯ ಅರಿಯನು ನೋಡಿದ ನಾನೇ ಧನ್ಯ ಮಾಧವನ ಪಾದಗಳ ಓದಿಸುವ ಸುಯೋಗವಿದು ಮಾಧವನ ಪಾದಗಳ ಓದಿಸುವ ಸುಯೋಗವಿದು ಕಂಗಳ ಬೆಳಗಿನ ಮಂಗಳ ಮೂರುತಿ ನಾಗಾಶಯನನ ಆಗಮನದಿಂದ ನಾಗಾಶಯನನ ಆಗಮನದಿಂದ ನಾನಾದೆ ಇಂದಿಗೆ ನಾನಾದೆ ಇಂದಿಗೆ ನಾನಾದೆ ಇಂದಿಗೆ ಭಕ್ತ ಶಿರೋಮಣಿ ವಿದುರ ಕುಶಲವೇ? ಭೀಷ್ಮ ದ್ರೋಣರುಗಳು ಸರ್ವರೂ ಕ್ಷೇಮವೇ?
ಪರಮಾತ್ಮ ತಮ್ಮ ಅನುಗ್ರಹದಿಂದ ಸರ್ವೂ ಕ್ಷೇಮ. ಆದರೆ ಈ ದೀನನ ಮೇಲೆ ದಯ ತೋರಿ ಇಂದಿಗೆ ದರ್ಶನವಿತ್ತೆಯ ತಮ್ಮ ಪಾದದೊಳಗಿನಿಂದ ನನ್ನ ಈ ಜನ್ಮವೂ ಸಾರ್ಥಕವಾಯಿತು, ನನ್ನ ಈ ಕುಟೀರವೂ ಪುನೀತವಾಯಿತು. ವಿದುರ, ನಿನ್ನ ಕೊಂಡಾಟವೂ ಆಗಿರಲಿ. ನಾನು ಮಾರ್ಗಾಯಸದಿಂದ ಬೆಳೆದು ಬಂದಿರುವನು. ಏನಾದರೂ ಆಹಾರವಿದ್ದರೆ ಕೊಡುವಿದುರ. ಪರಮಾತ್ಮ, ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸಿದ ತಮಗೆ ಅಣು ಸ್ವರೂಪಿಯಾದ ನಾನು ಕೊಡುವುದೇನಿದೆ ದೇವ? ವಿದುರ, ನೀನೇನು ಸಾಮಾನ್ಯನೇ ವಿದುರ. ಸದಾ ನನ್ನನ್ನೇ ಧ್ಯಾನಿಸುತ್ತ ಕಾಮ ಕ್ರೋಧಾದಿಗಳು ಎದೆಗೊಡದೆ ಈ ಕುಟೀರದಲ್ಲಿ ವಾಸ ಮಾಡಿಕೊಂಡು ಈ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನೇನು ಹರಿಯದವನೇ ವಿದುರ. ವಿದುರ, ಪೊಡವಿಯಾಳ್ ಭಕ್ತ ಶಿರೋಮಣಿ ನೀನೇ. ವಿದುರ, ಪೊಡವಿಯಾಳ್ ಭಕ್ತ ಶಿರೋಮಣಿ ನೀನೇ. ಬಲ್ಲೆ ನಿನ್ನ ಮನವ ಬೇಡ ಬೇಡ, ಬಲ್ಲೆ ನಿನ್ನ ಮನವ. ಭಕ್ತಿಯ ಪಾಸದೆ ಚಿತ್ತವನ್ನೊಲಿಸಿದೆ. ಭಕ್ತಿಯ ಪಾಸದೆ ಚಿತ್ತವನ್ನೊಲಿಸಿದೆ. ಯತ ಬೋದರು ಮನ ಇತ್ತಲೆ ಬಾಳ್ಬೋದು. ಯತ ಬೋದರು ಮನ ಇತ್ತಲೆ ಬಾಳ್ಬೋದು. ಸತ್ತರವೆನಿಸಿದ ಭಕ್ತನೆ ನಿನಗಿಂತ ಉತ್ತಮರಿರುವರೆ. ಭಕ್ತನೆ ನಿನಗಿಂತ ಉತ್ತಮರಿರುವರೆ. ಬಲ್ಲೆ ನಿನ್ನ ಮನವ ಬೇಡ ಬೇಡ, ಬಲ್ಲೆ ನಿನ್ನ ಮನವ. ಹೀಗಿರುವಾಗ ಏನಾದರೂ ಆಹಾರವಿದ್ದರೆ ಕೊಡುವುದರ? ಪರಮಾತ್ಮ, ಈ ದೇಹವೇ ನಿನ್ನದಾಗಿರುವಾಗ ನನ್ನಲ್ಲಿ ಸ್ಥಿರವಲ್ಲದೆ ಮತ್ತೇನೇ ಇಲ್ಲವಲ್ಲ ದೇವ? ನನ್ನನ್ನು ಪರಿಶಿಸುತ್ತದೆ ದೇವ. ವಿದುರ, ಕ್ಷೀರವೇ ಅದು ನನಗೆ ಬೇಕಾದ ಆಹಾರದಲ್ಲೇ. ಅದು ಹಿಂದೆ ಕುಚಲನ್ನು ಪ್ರೀತಿಯಿಂದ ತಂದಿದ್ದ ಅಮೃತಕ್ಕೆ ಸಮನಾದ ಹೌಲ್ಯಕ್ಕೆ ಸಾರವು ಈಗಲೂ ಸವಿದಂತಿದೆ. ನಾನು ಹಿಂದೆ ರಾಮೋತ್ತಳಿದ್ದಾಗ ಭಕ್ತಳಾದ ಸಬರಿಯು ಪ್ರೀತಿಯಿಂದ ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣುಗಳದ ರುಚಿಯಂತೂ ಈಗಲೂ ಮರೆಯುವಂತಿಲ್ಲ. ಈಗ ನಿನ್ನಿರೋ ಕ್ಷೀರವು ಅವೆರಡಕ್ಕಿಂತ ಅತ್ಯಮೂಲ್ಯವಾದದ್ದು. ಎಲ್ಲಿ ಅದನ್ನೇ ಕೊಡು ವಿದುರ. ವಿದುರ, ಏನಾಯ್ತು? ಏಕೆ ತವಕ ಪಡುತ್ತಿರುವೆ? ಏನಂತ ಹೇಳಲಿ, ಈಗ ತಾನಿಟ್ಟಿದ್ದ ಸ್ಕಿರವನ್ನು ತಮಗಲ್ಪಿಸಿ ಪ್ರಸಾದ ರೂಪದಲ್ಲಿ ನಾನೇ ಸೇವಿಸಿಬಿಟ್ಟಂದಿಲ್ಲ ಪರಮಾತ್ಮ. ವಿದುರ, ನನಗರ್ಪಿತವಾದ ಮೇಲೆ ಆ ಪಾತ್ರೆಯಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕಲ್ಲವೇ? ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ ವಿದುರ. ಹಾಗೆ ಆಗಲಿ ಪರಮಾತ್ಮ. ಸ್ವೀಕರಿಸು ದೇವ. ವಿದುರ, ಈ ಪಾತ್ರೆಯಲ್ಲಿ ಕ್ಷೀರವಿದ್ದರೂ ಕ್ಷೀರವಿಲ್ಲ ಎಂದು ಹೇಳುತ್ತಿರುವೆಯಲ್ಲ, ನೀನು ಎಂಥ ಸುಳ್ಳುಗಾರನಯ್ಯ.
ಪರಮಾತ್ಮ, ಅದರಿಂದ ತಮ್ಮ ತುದಿನಾಲಿಗೆ ಸಹ ನೆನೆಯುತ್ತಿಲ್ಲ ದೇವ. ಏಕೆ ನೆನೆಯುತ್ತಿಲ್ಲ ವಿದುರ? ನೋಡುತ್ತಿರು. ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರನ್ನು ಇಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರಲಿಲ್ಲ. ನೀ ಕೊಟ್ಟ ಕ್ಷೀರದಿಂದ ನಾನು ತೃಪ್ತನಾಗಿ ಭಕ್ತಿ ಎಂಬ ಕ್ಷೀರ ಸಾಗರವೇ ಉಕ್ಕೇರುತ್ತಿರುವುದು ಅಲ್ಲಿ ನೋಡುವಿದುರಾ. ಆಹಾ, ಧನ್ಯನಾದೇ ವಾಸುದೇವ, ಧನ್ಯನಾದೇ. ಸಾಗರ ಸಯನ ಶಿವ ಸಾಗರ ಸಯನ ಭಕ್ತರಾದ ಪಾಂಡವರಿಗೆ ಧೂಳಿ ತತ್ವವನ್ನು ವಹಿಸಿ ಕ್ಷೀರ ಸಾಗರ ಸಯನಾದ ನೀನು ನನ್ನನ್ನು ಕೃತಜ್ಞನಾಗಿ ಮಾಡಿದ್ದೇವಾ. ನಿಮ್ಮನ್ನು ಪಡೆದ ಆ ವಸುದೇವ ದೇವಕ್ಕೆ ಧನ್ಯರು. ತಾವು ದಯ ಮಾಡಿಸಿದ ಕಾರಣವನ್ನು ತಿಳಿಯಬಹುದೇ ದೇವ? ವಿದುರ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವನು. ನೀನು ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ಧೂಳಿ ತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ದಯಪಾಲಿಸಿದೆ. ನಿನ್ನ ಮಹಿಮೆ ಎಷ್ಟು ಕೊಂಡಾಡಿದರೂ ಸಾಲದು ಪರಮಾತ್ಮ. ವಿದುರ, ನನ್ನ ಸೋದರತ್ತೆಯಾದ ಕುಂತಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತಾಡಿಕೊಂಡು ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗ್ತಿರುವನು. ಅಲ್ಲಿಗೆ ನೀನು ಕೂಡ ಬಾ. ಅಲ್ಲಿ ಒಂದು ವಿಚಿತ್ರವಾದ ಸಂಗತಿಯು ಕೂಡ ನಡೆಯುವುದು. ಹಾಗೆ ಆಗಲಿ ಪರಮಾತ್ಮ. ವಿದುರ, ಮರೆತಿದ್ದೆ. ನೀನು ಬರುವಾಗ ನಿನ್ನ ಬಳಿ ಇರುವ ಸರ್ವೋತ್ತಮ ಬಿಲ್ಲನ್ನು ಮರೆದೇ ತೆಗೆದುಕೊಂಡು ಬಾವಿದುರ. ಪರಮಾತ್ಮ, ತಮ್ಮ ಇಚ್ಛೆಯಂತೆ ಆಗಲಿ ಪರಮಾತ್ಮ. ಜಗದ